ಆದ್ರೆ ಲಂಕೇಶ್ ಅವರು ಹೇಗೆ ಪರಿಚಯ ಆದ್ರು? ಲಂಕೇಶ್ ಏನು ಅಂತ ಹೇಳಿದ್ರೆ, ನಾನು ನನ್ನ ಕೌಟುಂಬಿಕ ಜೀವನದಲ್ಲಿ ಬಹಳಷ್ಟು ತಳಮಳಗಳು ಇತ್ತು ನನಗೆ. ಏನು ಅಂತ ಹೇಳಿದ್ರೆ, ನಾನು ಮೊದಲಿನಿಂದಲೂ ಕೂಡ ಸ್ವಲ್ಪ ಸಮಾಜದ ಜೊತೆಯಲ್ಲಿ ಸಂಪರ್ಕ ಇದ್ದಂತಹ ಹೆಣ್ಮಗಳು ನಾನು. ಆ ಹೀಗಿರ್ಬೇಕಾದ್ರೆ ಮದುವೆ ಆದ ನಂತರ ನನ್ನದು ಮುಷ್ತಾಕ್ದು ಪರಸ್ಪರ ಮೆಚ್ಚಿ ಮದುವೆ ಆದಂತವ್ರು ನಾವು. ಅವರು ನನ್ನ ದೂರದ ಸಂಬಂಧಿ ಕೂಡ, ಮತ್ತೆ ನನಗೆ ಕಾಲೇಜಲ್ಲಿ ಸೀನಿಯರ್ ಕೂಡ ಆಗಿದ್ರು. ನಾವ್ ಪರಸ್ಪರ ಭೇಟಿ ಆಗ್ತಾ ಇದ್ವಿ, ಒಬ್ರ ಜೊತೆ ಒಬ್ರು ಮಾತಾಡ್ತಾ ಇದ್ವಿ, ನಮ್ಗಳಿಗೆ ಸಂಪರ್ಕ ಇತ್ತು. ಕೊನೆಗೆ ನಾನು ಅವ್ರನ್ನ ಮದುವೆ ಆಗ್ಬೇಕಾದ್ರು ಕೂಡ ಕೆಲವು ಕಂಡೀಷನ್ ಗಳನ್ನ ಇಟ್ಟು ಮದುವೆ ಆಗಿದೆ. ವರದಕ್ಷಿಣೆಯನ್ನ ಕೇಳಬಾರ್ದು, ಆಮೇಲೆ ಇದು ಕುಡಿತ ಗಿಡಿತ ಮಾಡಬಾರ್ದು, ಅದ್ ನನ್ಗೆ ಇಷ್ಟ ಇಲ್ಲ, ಈ ತರ ಕೆಲವು ನನ್ನ ಕಂಡೀಷನ್ ಗಳಿದ್ದು. ಹಿ ಅಕ್ಸೆಪ್ಟೆಡ್, ಅದು ಬೇರೆ ವಿಷಯ. ಆ ಕಾಲದಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಕೂಡ ಇದು 2 ಪಾಯಿಂಟ್ ಅನ್ನ ಬಹಳ ಮನಸ್ಸಲ್ಲಿ ಇಟ್ಕೋತಾ ಇದ್ರು. ಕೆಲವರು ಹೇಳ್ತಾ ಇದ್ರು, ಕೆಲವರು ಹೇಳ್ತಾ ಇರ್ಲಿಲ್ಲ. ಎಲ್ಲ ಹೆಣ್ಮಕ್ಳು ಮುಸ್ಲಿಂ ಹೇಳಲ್ಲ ಆ ಕಾಲದಲ್ಲಿ. ನನಗೆ ಅನಿಸಿದ ಪ್ರಕಾರ ಒಂದು ಕುಡಿತ, ಇನ್ನೊಂದು ವರದಕ್ಷಿಣೆ ಇದು. ವರದಕ್ಷಿಣೆ ಅದು. ಅವರು ವರದಕ್ಷಿಣೆ ಏನು ಆದ್ರೆ ನನ್ ಮದ್ವೆನೇ ಆಗೋದಿಲ್ಲ, ವರದಕ್ಷಿಣೆ ಕೇಳಿದ್ರೆ ನನ್ ಮದ್ವೆನೇ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು. ಕೊನೆಗೆ ಅವ್ರ ಮನೆಯವ್ರನ್ನ ಒಪ್ಸಿದ್ರು ಎಲ್ಲ ಈ ಎಲ್ಲ ಇದಕ್ಕೆ ಕೂಡ. ಯಾಕಂದ್ರೆ ನಮ್ಮ ಯಾವತ್ತಿಗೂ ಕೂಡ ಒಂದು ಜನರೇಷನ್ಗೂ ಇನ್ನೊಂದು ಜನರೇಷನ್ಗೂ ಸ್ವಲ್ಪ ಗ್ಯಾಪ್ ಇರತ್ತಲ್ಲ. ಹೀಗಾಗಿ ಕೊನೆಗೆ ಏನಾದ್ರು ಮಾಡ್ಕೊಂಡು ಮದ್ವೆಯಾಗಿ ನೀನ್ ಮದ್ವೆ ಆಗಿದ್ರೆ ಸಾಕು ಅಂತ ಅವರು ಕೂಡ ಒಪ್ಕೊಂಡ್ರು. ಆದ್ರೆ ಅವರ ಮನೆಯ ಒಂದು ಸಂದರ್ಭ ಹೇಗಿತ್ತು ಅಂದ್ರೆ, ಹೆಣ್ಮಕ್ಳು ಕೆಲ್ಸಕ್ ಹೋಗೋದು ಅವ್ರಿಗೆ ಇಷ್ಟ ಇರ್ಲಿಲ್ಲ. ಅದೊಂದು ಮುಷ್ತಾಕ್ ಹೇಳಲಿಕ್ಕೂ ಸಾಧ್ಯ ಆಗ್ಲಿಲ್ಲ, ಹೇಳದೆ ಇರ್ಲಿಕ್ಕೂ ಸಾಧ್ಯ ಆಗ್ಲಿಲ್ಲ ಅಂತ ಒಂದು ಸ್ವಲ್ಪ ಸಂಕಟದ ಸಂದರ್ಭದಲ್ಲಿ ನಮ್ಮ ಮದುವೆ ಆಯ್ತು. ಆದ್ರೆ ನನ್ನ ಮದ್ವೆ ಮೇ 12 ಇಲ್ಲ ಅದೇ ಹೇಳ್ತಾ ಇದ್ದೀನಿ. ನಾನು ನಮ್ಮ ಸಕಲೇಶಪುರ ತಾಲೂಕಿನ ಬೆಳಗೋಡಿನಲ್ಲಿ ನಾನು ಇದು ಅಸಿಸ್ಟೆಂಟ್ ಟೀಚರ್ ಆಗಿದೆ. ನಾನು ಹೈಸ್ಕೂಲ್ ನಲ್ಲಿ ಸೈನ್ಸ್ ಟೀಚರ್ ಆಗಿದೆ. ನಾನು ಅವಾಗ BSc ಮಾತ್ರ ಮಾಡಿದ್ದೆ. ಆವಾಗ ಮೇ 12ಕ್ಕೆ ನಮ್ಮ ಮದ್ವೆ ಆಯ್ತು. ಜೂನ್ 1ಗೆ ನಾನು ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಿತ್ತು. ಆವಾಗ ಅದಕ್ಕೆ ಅವಕಾಶ ಆಗ್ಲಿಲ್ಲ. ಮುಷ್ತಾಕ್ ಬಾಯ್ ಬಿಟ್ಟು ಹೇಳಲಿಲ್ಲ, ಸುಮ್ನೆ ಇರಕ್ಕಾಗ್ಲಿಲ್ಲ. ಹಾಗಾಗಿ ಜೂನ್ 1ಗೆ ನಾನು ಅವ್ರ ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದೇನು ಅಂದ್ರೆ ರಾಜೀನಾಮೆ ಕೊಡ್ಬೇಕಾಯ್ತು. ನಾವು ರಾಜೀನಾಮೆ ಕೊಟ್ಟ ನಂತರ ಹಿಂದೆನೆ ಒಬ್ಬ ಹೆಣ್ಮಗಳು ಹುಟ್ಟಿದ್ಲು, ಮತ್ತೊಬ್ಬ ಹೆಣ್ಮಗಳು ಹುಟ್ಟಿದ್ಲು, 3ನೇ ಹೆಣ್ಮಗಳು ಕೂಡ ಹುಟ್ಟಿದ್ಲು. ಅದು ಅಚಾನಕವಾಗಿ ಅದು ಹೇಗೆ ಹುಟ್ಟುದೋ ಅದು ಒಂದು ದೊಡ್ಡ ಸಂದರ್ಭ. ಆದ್ರೆ ನನಗೇನಾಯ್ತು, ನಾನ್ ಏನಾಗ್ತಾ ಇದ್ದೀನಿ, ನನ್ನ ಮೆದುಳಿಗೆ ಗೆದ್ದಲು ಹಿಡಿತಾ ಇದೆ. ನಾನು ಬರೀ ಇಷ್ಟಕ್ಕೇನೆ ನನ್ನ ಒಂದು ನಾನು ಹುಟ್ಟಿರೋದು, ನನ್ ಜನ್ಮ ತಳೆದಿರೋದು, ನನಗಿಷ್ಟು ವಿದ್ಯೆ ಬಂದಿರೋದು, ನಾನು ಬರೀ ಹೆಂಡತಿಯಾಗಿದ್ಕೊಂಡು ಬಿರಿಯಾನಿ ತಿನ್ಕೊಂಡು ಒಂದು ರೇಷ್ಮೆ ಸೀರೆ ಉಟ್ಕೊಂಡು 3 ಜನ ಹೆಣ್ಮಕ್ಳಿಗೆ ಪಾಲನೆ ಪೋಷಣೆ ಮಾಡಿ, ನಾ ಹೆಣ್ಮಕ್ಳನ್ನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೆ. ಎಲ್ಲ ಇಡೀ ನನ್ನ ಕುಟುಂಬ, ನನ್ ಗಂಡನ ಕುಟುಂಬ, ನನ್ ತಾಯಿ ಕುಟುಂಬ ಎಲ್ಲ ಕೂಡ ತುಂಬಾ ಪ್ರೀತಿ ಮಾಡ್ತಾ ಇದ್ರು. ಹೆಣ್ಮಕ್ಳು ಅಂತ ಯಾವುದೇ ರೀತಿಯಲ್ಲಿ ಏನು ಕೂಡ ಅದನ್ನ ದೊಡ್ಡ ಇಶ್ಯೂ ಮಾಡಿ ಹೆಣ್ಣು ಹಡ್ದಿದ್ಯಾ ಅನ್ನೋ ರೀತಿ ಮಾತು ಬರ್ಲಿಲ್ಲ ನನಗೆ. ಎಲ್ಲ ತುಂಬಾ ಪ್ರೀತಿಯಿಂದ ಇದ್ರು. ಆದ್ರೆ ನನಗೆ ಒಳಗೆ ನಾನು ಇಷ್ಟಕ್ಕೆ ಸೀಮಿತ ಆಗ್ಬೇಕಾ? ನಾನು ಒಂಥರ ಡಿಪ್ರೆಷನ್, ಅದು ಒಂದರಿಂದ ಒಂದು ಹೆರಿಗೆಗಳಾಗ್ತಾ ಹೋಯ್ತು. ಅದು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ನನ್ನಲ್ಲಿ ಜಾಸ್ತಿ ಆಗ್ತಾ ಹೋಯ್ತು. ಅದು ಬಾಣಂತನದ ನಂತರದ ಡಿಪ್ರೆಷನ್ಗಳು ಅದು. ಹೀಗಾಗಿ ಮುಷ್ತಾಕ್ ತುಂಬಾ ಅಲರ್ಟ್ ಆದ್ರು, ಅವ್ರಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಅವರು ತುಂಬಾ ನನ್ ಬಗ್ಗೆ ಗಮನ ಕೊಡ್ಲಿಕ್ಕೆ ಇಷ್ಟ ಪಡ್ತಾ ಇದ್ರು, ನನ್ನ ಬೌದ್ಧಿಕ ಚಟುವಟಿಕೆಗಳಿಗೆ ಸಹಕಾರ ಮಾಡ್ಬೇಕು ಅಂತ ಇದ್ರು. ಏನೇ ಆದ್ರೂ ಅವ್ರಿಗೆ ಆಗ್ತಿರ್ಲಿಲ್ಲ. ಹೀಗಾದಾಗ ಅವ್ರು ನನ್ನನ್ನ ಕೊನೆಯದಾಗಿ ಒಂದ್ ದೊಡ್ಡ ಕೆಲಸ ಏನ್ ಮಾಡಿದ್ರು ಅಂದ್ರೆ, ನನ್ನನ್ನ ಡಿಸ್ಟ್ರಿಕ್ಟ್ ಲೈಬ್ರರಿಗೆ ವಾರಕ್ಕೆ 2 ಸರಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಎಲ್ಲ ವಿರೋಧ ಕಟ್ಕೊಂಡು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ಗೆ ತುಂಬಾ ಮ್ಯಾಗಝಿನ್ಸ್ ತಂದ್ಕೊಡೋದು, ಪುಸ್ತಕಗಳನ್ನ ತಂದ್ಕೊಡೋದು. ಹೀಗಾಗಿ ಏನೋ ನನ್ ಸ್ವಲ್ಪ ಗೆಲುವಾಗಿಡ್ಲಿ ಅಂತ ಅವ್ರು ಪ್ರಯತ್ನ ಪಡ್ತಿದ್ರು. ಒಂದಿನ ಲಂಕೇಶ್ ಪತ್ರಿಕೆ ತಂದ್ರು. ಅವಾಗ ನನಗೆ ನನ್ನ ಕೊನೆಯ ಮಗಳು ಆಯಿಷಾ, ಅವಳು ಹುಟ್ಟಿದ್ಲು 81ನೇ ಇಸ್ವಿ. ಅದು ನಾನು ಬಾಣಂತನದಲ್ಲಿದ್ದೆ. ಆಮೇಲೆ ನನಗೆ ಒಂದಿಷ್ಟು ಯಾಕೆಂದ್ರೆ ನಾನು ಮೊದ್ಲು ಕೂಡ ಅವ್ರ ಜೊತೆ ಮದ್ವೆ ಆದ ನಂತರ ಲಂಕೇಶ್ ರವರ ಫಿಲಮ್ಸ್, ಎಲ್ಲಿಂದಲೋ ಬಂದವರು, ಪಲ್ಲವಿ, ಅದೆಲ್ಲವನ್ನ ನಾನು ರಿಪೀಟೆಡ್ ಆಗಿ ನೋಡ್ತಿದ್ದೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ, ಖುಷಿ ಪಡ್ತಿದ್ವಿ, ಈ ತರದ್ದು. ಹಿಂಗಾಗಿ ಲಂಕೇಶ್ ಪತ್ರಿಕೆ ಆಕೆಗೆ ಇಷ್ಟ ಅಂತ ಫಸ್ಟ್ ಟೈಮ್ ನನ್ನ ಕೈಗೆ ತಂದು ಕೊಟ್ರು. ಅದ್ ನೋಡ್ದೆ, ಇದು ಎಂದಿನಂಗೆ ಇಲ್ವಲ್ಲ, ಏನೋ ವಿಶೇಷ ಇದೆಯಲ್ಲ ಇದು. ಒಂಥರ ತನಿಖಾ ವರದಿಗಳು ಜಾಸ್ತಿ ಇದ್ವಲ್ಲ,
ಅದೆಲ್ಲ ನಂಗೆ ಖುಷಿ ಆಯ್ತು. ಆ ಪತ್ರಿಕೆ ಓದಿ ಕೈ ಕೆಳಗಿಟ್ಟ ತಕ್ಷಣ ಪ್ರಜಾವಾಣಿ ದಿನಪತ್ರಿಕೆಗಳನ್ನ ನೋಡ್ತಾ ಇದ್ನಲ್ಲ, ನಾನು ಅದ್ರಲ್ಲಿ ಬಿಜಾಪುರದ ನಜ್ಮಾ ಬಾಂಗಿ ಅನ್ನತಕ್ಕಂತ ಹೆಣ್ಣು ಮಗಳಿಗೆ ಎಷ್ಟು ಹಿಂಸೆ ಮಾಡಿದ್ದಾರೆ. ಅವಳು ಫಿಲಂಗೆ ಹೋಗಿ ಬಂದ್ಲು, ಫಿಲಂ ನೋಡಿ ಬಂದ್ಲು ಅಂತ ಹೇಳ್ಬಿಟ್ಟು ಆಕೆಯ ಮನೆಯ ನಲ್ಲಿ ಕನೆಕ್ಷನ್ ಅನ್ನೇ ಕಟ್ ಮಾಡಿ ಅವಳ ಮೇಲೆ ಅಪಾರ ಹಿಂಸೆ ಮಾಡ್ತಾ ಇದ್ದಾರೆ ಕೆಲವು ಯುವಕರು ಅನ್ನೋದು ನನಗೆ ಪತ್ರಿಕೆಗಳ ಮೂಲಕ ತಿಳಿತು. ನನಗೆ ಸಿಟ್ಟು ಹತ್ಬಿಡ್ತು ನನಗೆ. ಅವಾಗ ನನ್ಗೆ ಇನ್ನೂ ಕೂರ್ಲಿಕ್ಕೂ ಕೂಡ ಶಕ್ತಿ ಇರ್ಲಿಲ್ಲ. ಆದ್ರೂ ಕೂಡ ಕೂತ್ಕೊಂಡ್ ಅಲ್ಲೇ ಮಗುನ್ ಪಕ್ಕದಲ್ಲಿ ಮುಲ್ಕಿಸ್ಕೊಂಡು ಒಂದ್ ತಲೆದಿಂಬ್ ಇಟ್ಕೊಂಡು ಅದ್ರ ಮೇಲೆ ಪೇಪರ್ ಇಟ್ಕೊಂಡು ಬರ್ದು ಮನೋರಂಜನೆ ಅಂದ್ರೆ ಏನು, ಮುಸ್ಲಿಮರಲ್ಲಿ ಮನೋರಂಜನೆ ಇದೆಯಾ, ಮುಸ್ಲಿಮರ ಹೆಣ್ಣು ಮಕ್ಕಳಿಗೆ ಮನೋರಂಜನೆ ಇದೆಯಾ, ಇದ್ರೆ ಯಾಕಿದೆ, ಇಲ್ಲದೆ ಇದ್ರೆ ಯಾಕೆ ಇಲ್ಲ, ಮತ್ತೆ ಹೆಣ್ಣು ಮಕ್ಕಳಿಗೆ ಮನೋರಂಜನೆಯನ್ನ ನಿರಾಕರಣೆ ಮಾಡಿ ಪುರುಷರು ಹೋಗ್ಬೋದಾ, ಈ ತಾರತಮ್ಯ ಮಾಡ್ಬೋದಾ, ಹದೀಸ್ ಏನ್ ಹೇಳತ್ತೆ, ಈ ತರ ಅದೆಲ್ಲ ಮಾಡಿ ಕೆಲವು ಪುಟಗಳನ್ನ ಬರ್ದು ಪೋಸ್ಟ್ ಕೂಡ ಮಾಡ್ಬಿಟ್ಟಿದೆ. ನನಗ್ ಬಂದು ಕೋಪದಲ್ಲಿ ನಜ್ಮಾ ಬಾಂಗಿಗೆ ಇಷ್ಟ ಹಿಂಸೆ ಕೊಡ್ತಾ ಇದಾರಲ್ಲ. ಅದು ಹೋದ ತಕ್ಷಣ ಲಂಕೇಶ್ ಓದಿದ್ರು. ಒಂದ್ 2-3 ದಿನದಲ್ಲೇ ಪ್ರಕಟನೂ ಮಾಡ್ಬಿಟ್ರು. ಅವಾಗ ನಂಗೆ ಒಂಥರ ಖುಷಿ ಆಯ್ತು. ನನ್ ಬರವಣಿಗೆ ಸತ್ತಿಲ್ಲ, ನಾನೇನು ಬರಿಬೋದು, ನಾನ್ ಸ್ವಲ್ಪ ಆಲೋಚನೆನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಲಂಕೇಶ್ ಮತ್ತೆ ನನ್ನ ಅಡ್ರೆಸ್ ಅಂತೂ ಇತ್ತಲ್ಲ, ಅವರು ಅವಾಗ ನಮಗೆ ಫೋನ್ ಇರ್ಲಿಲ್ಲ, ಬಹಳ ವಿರಳವಾಗಿತ್ತು ಫೋನ್ ಸಂಪರ್ಕ ಅವತ್ತು. ಅದಕ್ಕೆ ಹೀಗಾಗಿ ಫೋನ್ ಏನೋ ಮಾಡ್ತಿರ್ಲಿಲ್ಲ. ಒಂದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೀತಾ ಇದ್ರು. ಏನು ಇನ್ನೂ ಇವೆ ನನ್ನ ಹತ್ರ ಕೆಲವು ಪೋಸ್ಟ್ ಕಾರ್ಡ್ಗಳು. ನೀವು ಒಂದು ಕತೆ ಬರೆಯಕ್ ಸಾಧ್ಯನಾ, ನೀವು ಒಂದು ಕವನ ಬರೆಯಕ್ ಸಾಧ್ಯನಾ, ಈ ವಿಷಯದ ಬಗ್ಗೆ ನೀವು ರಿಪೋರ್ಟ್ ಮಾಡಕ್ ಸಾಧ್ಯನಾ ಅಂತ ಮೊದ್ಲು ಈ ತರ ಕೇಳ್ಕೊಳ್ತಾ ಬಂದ್ರು. ಅದನ್ನ ನಾನು ಹೇಳಿದೆಲ್ಲವನ್ನ ನಾನು ಅವ್ರ ಅಸೈನ್ಮೆಂಟ್ ಗಳನ್ನ ಮಾಡ್ತಾ ಬಂದೆ. ಆಮೇಲೆ ಅವ್ರು ಇಲ್ಲ, ನೀವು ನಮ್ಮ ಜಿಲ್ಲೆಗೆ ವರದಿಗಾರ್ತಿಯಾಗಿ ನಿಮ್ಮ ಜಿಲ್ಲೆಗೆ ನೀವು ಕೆಲಸ ಮಾಡಿ ನನ್ಗೆ ಖುಷಿ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿ ನನಗೆ ಐಡಿ ಕಾರ್ಡ್ ಅದು ಇದು ಎಲ್ಲವನ್ನ ಕೊಟ್ಟು ಅವರು ನನ್ನನ್ನ ನೇಮಕ. ಮೊದಲು ಶಿಕ್ಷಕಿಯಾದ್ರಿ, ಆಮೇಲೆ ಲೇಖಕಿಯಾದ್ರಿ, ಆಮೇಲೆ ಕತೆಗಾರ್ತಿ ಆದ್ರಿ. ಈ ವಕೀಲರಾಗಿದ್ದವಾಗ ನೀವು ಆಮೇಲೆ 90ಯಲ್ಲಿ ನನಗೂ ನಾನು ಮಧ್ಯದಲ್ಲೇ ನಾನು LLB ಮುಗಿಸಿದ್ದೆ, ಆದ್ರೆ ಎನ್ರೋಲ್ ಮಾಡ್ಸಿರ್ಲಿಲ್ಲ. ಒಂಥರ ಸುಮ್ನೆ ಹಿಂಗೆ ನಂಗ್ ಎನ್ರೋಲ್ ಮಾಡ್ಸೋದು ಸ್ವಲ್ಪ ಶಿಷ್ಟಾಚಾರ ಜಾಸ್ತಿ ಅಲ್ಲ ಅಲ್ಲಿ. ಯುವರ್ ಆನರ್ ಅನ್ನುವಂಥದ್ದು, ಮೈಲಾರ್ಡ್ ಅನ್ನುವಂಥದ್ದು, ಅದೆಲ್ಲ ಏನೇನೋ ನಮ್ಮ ನನ್ನ ಮನಸ್ಸಿನಲ್ಲಿ ಕೆಲವೊಂದು ಇಲ್ಲ, ಅದೊಂಥರ ಬ್ರಿಟಿಷರ ಪಳೆಯುಳಿಕೆಯ ವ್ಯವಸ್ಥೆ ಹಾಗೆ ಹೀಗೆ ಅಂದ್ಕೊಂಡು ಸ್ವಲ್ಪ ಏನೇನೋ ಗೊಂದಲಗಳಿದ್ವು. ಆದ್ರೆ 1990ಯಲ್ಲಿ ಈ ರೈತ ಸಂಘಟನೆಯ ಒಂದು ಹೋರಾಟಗಳು ಸ್ವಲ್ಪ ಉಚ್ಛ್ರಾಯವಾಗಿ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಪ್ರೊಫೆಸರ್ ಅವರು ಸ್ವಲ್ಪ ಛೇಡಿಸ್ತಾ ಇದ್ರು ನನ್ನನ್ನ, ಡಂಬಾಯಗಾರ್ತಿ ಅನ್ನೋರು ಲಂಕೇಶ್. ಆಮೇಲೆ ಇದು ಚಳವಳಿಗಳ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇರ್ತಿರ್ಲಿಲ್ಲ. ನನ್ನನ್ನು ಡಂಬಾಯಗಾರ್ತಿ ಅನ್ನೋರು ಸ್ವಲ್ಪ. ಆಮೇಲೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಬಯಲು ಬದ್ದಿ ಕಾನೆ ಇದು ನೀವು ಅರೆಸ್ಟ್ ಆಗಿ ಅಂತ ಎಲ್ಲರಿಗೂ ಕರೆ ಕೊಟ್ರು ರೈತರಿಗೆ. ಇಲ್ಲಿ ಹಾಸನದಲ್ಲೂ ಕೂಡ ಸಾವಿರಾರು ರೈತರು ಬಂಧನಕ್ಕೆ ಒಳಗಾದ್ರು. ಅವ್ರನ್ನ ಇಲ್ಲಿ ಎಕ್ಸಿಬಿಷನ್ ಗ್ರೌಂಡ್ಸ್ ನಲ್ಲಿ ಇಟ್ಟಿದ್ರು. ಅವ್ರಿಗೆ ಕೆಲವು ಮೂಲಭೂತ ಸೌಲಭ್ಯಗಳು ಕೂಡ ಇರ್ಲಿಲ್ಲ. ಅಂತ ಸಂದರ್ಭದಲ್ಲಿ ನಾನು ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ದೆ, ವರದಿ ಮಾಡಿ ಕಳಿಸ್ದೆ. ಅವಾಗ ಲಂಕೇಶ್ಗೆ ಕೋಪ ಬಂತು. ಅದೇನದು ನಂಜುಂಡಸ್ವಾಮಿ ಅದೆಲ್ಲ ಹೇಳಿದೆ, ಇದು ಅಂತ ಇಲ್ಲ, ಇದು ಒಂಥರ ಸಾಮಾಜಿಕವಾಗಿ ನಮ್ಮ ಇಡೀ ರಾಜ್ಯದ ಸಮಸ್ಯೆ ಇದು, ಇದನ್ನ ನೀವು ಈ ರೀತಿ ನೀವು ಇಗ್ನೋರ್ ಮಾಡಕ್ ಆಗೋದಿಲ್ಲ, ಇದನ್ನ ಪಬ್ಲಿಷ್ ಮಾಡಿ ದಯವಿಟ್ಟು ಅಂತ ಹೇಳಿದವ್ರು. ಇಲ್ಲ ಮಾಡೋದಿಲ್ಲ, ಅದ್ರ ಪಬ್ಲಿಷ್ ಮಾಡುವಂತ ಕ್ವಾಲಿಟಿನೇ ಇಲ್ಲ ಅದ್ರಲ್ಲಿ, ಅದೆಂತ ಚಳವಳಿ ಅದು ಇತ್ತು ಅಂದ್ರೆ ಅವಾಗ ನನಗೂ ಅವ್ರಿಗೂ ಜಗಳ ಆಯ್ತು. ಅಷ್ಟೊತ್ತಿಗೆ ನನಗೆ ಫೋನ್ ಬಂದ್ಬಿಟ್ಟಿತ್ತು. ಅಲ್ಲ, ಅವರು ಪಿ ಲಂಕೇಶ್, ಪಾಳ್ಯದ ಲಂಕೇಶ್, ನಾವು ತಮಾಷೆ ಮಾಡ್ತಾ ಇರ್ತೀವಿ. ಹೌದು, ಸ್ವಲ್ಪ ಆತರದ ವಿಕ್ಷಿಪ್ತತೆಗಳು ಅವ್ರಿಗೆ ಇತ್ತು, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅದು ಯಾರನ್ನೂ ಒಪ್ಕೊಳ್ತಾ ಇರ್ಲಿಲ್ಲ. ಎಲ್ಲರನ್ನೂ ಕೂಡ ಅವರು ಒಂಥರ ಛೇಡಿಸ್ತಕ್ಕಂತ, ಮತ್ತೆ ಅವರ ಬಗ್ಗೆ ತಮಗೆ ಮನಸ್ಸಿಗೆ ತೋಚಿದ್ದನ್ನು ಅವ್ರು ಬರೀತಾನೆ ಇದ್ರು. ಹೀಗಾಗಿ ಆಮೇಲೆ ಇಲ್ಲ, ಇದು ಪ್ರಕಟ ಮಾಡ್ಲೇಬೇಕು. ಆಮೇಲೆ ಫೋನ್ ಬಂದಿತ್ತು ಅಷ್ಟೊತ್ತಿಗಾಗ್ಲೇ ನಮ್ಗೆ, ಅದು ಇಲ್ಲ ಪ್ರಕಟ ಮಾಡ್ಲೇಬೇಕು ಅಂತ. ಅವ್ರಿಲ್ಲ, ಮಾಡೋದೇ ಇಲ್ಲ ಅಂತ. ನೀವು ಮಾಡದೇ ಇದ್ರೆ ನಾನು ರಿಪೋರ್ಟೇ ಮಾಡೋದೇ ಇಲ್ಲ ಅಂತ, ನೀವು ಮಾಡದೇ ಇದ್ರೆ ಅಷ್ಟೇ ಹೋಯ್ತು ಅಂತ ಹಿಂಗೆ ಜಗಳಕ್ಕೆ ಬಿದ್ದಿಬಿದ್ದಾಗಿಬ್ರು ಕೂಡ. ಆಮೇಲೆ ನಾನು ಯೋಚನೆ ಮಾಡ್ದೆ, ಅಯ್ಯೋ ಏನ್ ಮಾಡೋದಿದು,
ಇನ್ನ ಮತ್ತೆ ನೋಡಿ ನನ್ನ ಐಡೆಂಟಿಟಿ ಪ್ರಶ್ನೆ ಒಂದೇ ಬರೋದು. ನಾನ್ ಭಾರಿ ದೊಡ್ಡ ರಿಪೋರ್ಟರ್ ಅಂತ ತಲೆ ಆಡಿಸ್ಕೊಂಡು ಅದೇ ಒಂದ್ ದೊಡ್ಡ ಕೆಲ್ಸ ಅಂತ ಮಾಡ್ಕೊಂಡು ಕೆಲ್ಸಾನೇ ಅದು ಮಾಡ್ಕೊಂಡು ತಿರುಗ್ತಾ ಇದ್ದೆ. ಆಮೇಲೆ ಯಾವಾಗ ಅದು ಈಗ ನಾನ್ ಮಾಡೋದೇ ಇಲ್ಲ ಅಂತ ನಾನು ಹೇಳಿದ್ದ ನಾನು, ಅವಾಗ ನಾನ್ ಏನು ಹಂಗಿದ್ರೆ ಮತ್ತೆ ಒಂದ್ ಸೆಕೆಂಡ್ ಮನೆಗೆ ವಾಪಸ್ ಹೋಗ್ಬೇಕು. ನಾನು ತಾಯಿಯಾಗಿ ಮಾತ್ರ ನಾನು ಉಳಿಬೇಕು. ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡಿದ್ದು. ಅವಾಗ ನಾನು ಮುನ್ಸಿಪಲ್ ಕೌನ್ಸಿಲರ್ ಕೂಡ ಆಗಿದ್ದೆ. ನಾನ್ ಪಟ್ ಅಂತ ಹೋಗ್ಬಿಟ್ಟು ಎನ್ರೋಲ್ ಮಾಡಿಸ್ಕೊಂಡು ನೀವು ನಡುವೆ ರಾಜಕೀಯಕ್ಕೂ ಹೋಗಿದ್ರಿ ನೀವು ರಾಜಕೀಯಕ್ಕೂ ಪ್ರವೇಶ ಮಾಡಿದ್ರಿ. 2 ಸರಿ ನಾನು ಕೌನ್ಸಿಲರ್ ಆಗಿ ನಾನು ಎಲೆಕ್ಟ್ ಆಗಿದ್ದೆ. ನಾನು ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡಿದ್ದು ಅವಾಗ ನೀವು? ಇಲ್ಲ, ಅದು ಇಂಡಿಪೆಂಡೆಂಟ್ ಆಗಿ ನಾನು ಯಾವ ಪಕ್ಷಕ್ಕೂ ಇದ್ ಮಾಡಿರಲಿಲ್ಲ. ಆದ್ರೆ ನಾನು ಲಂಕೇಶ್ ಹೇಳ್ತಾ ಇದ್ರಲ್ಲ, ಇವ್ರನ್ನ ತೆಗ್ದಾಕಿ, ಇವ್ರನ್ನ ಗುಡ್ಸಾಕಿ, ಇವ್ರನ್ನ ಒಗ್ದಾಕಿ ಅಂತ ಎಲೆಕ್ಷನ್ ಅಲ್ಲಿ ಡೈರೆಕ್ಷನ್ಸ್ ಕೊಡ್ತಾ ಇದ್ರಲ್ಲ ಜನರಿಗೆಲ್ಲ. ಅವಾಗ ಅವರ ಇದ್ರ ಪ್ರಕಾರ ನಾನು ಕೂಡ ಜನತಾ ಪಕ್ಷಕ್ಕೆ ತುಂಬಾ ಕ್ಯಾನ್ವಾಸ್ ಮಾಡಿದ್ದೆ. ಅವಾಗ ಎಚ್.ಡಿ. ದೇವೇಗೌಡರು ಮತ್ತೆ ರಾಮಕೃಷ್ಣ ಹೆಗಡೆ ಅವರ ಜೊತೆಯಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿದೆ. ತುಂಬಾ ನಾನು ಪ್ರಚಾರ ಮಾಡಿದ್ದೆ. ಸೊ ಆಮೇಲೆ ವರದಿಗಾರ ಹುದ್ದೆಯನ್ನು ಬಿಟ್ರಿ, ನೀವು ವಕೀಲರಾದ್ರಿ. ವಕೀಲರೇ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಆಮೇಲೆ ಅದರ ಜೊತೆಯಲ್ಲಿ ಕ್ರಿಯೇಟಿವ್ ರೈಟಿಂಗ್ ಅನ್ನ ಮುಂದುವರಿಸಿದೆ.